ಮಗ ಸನಾತನ ವಿರೋಧಿ, ಸನಾತನ ಧರ್ಮವನ್ನೇ ಅಳಿಸಬೇಕು, ಬುಡ ಸಮೇತ ಕಿತ್ತಾಕಬೇಕು ಅಂತ ಪದೇ 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 ಬಡಾಯಿ ಕೊಚ್ಚಿಕೊಳ್ಳುವಂಥ ವ್ಯಕ್ತಿ. ಆದರೆ ಅವರ ತಾಯಿ ಮಾತ್ರ ಅಪಾರವಾಗಿರ್ತಕ್ಕಂಥ ದೈವ ಭಕ್ತೆ. ನಿಮಿಷಾಂಬಾ ಕ್ಷೇತ್ರಕ್ಕೆ ಸ್ಟಾಲಿನ್ ಪತ್ನಿ ಭೇಟಿ ಕೊಟ್ಟಿದ್ದಾರೆ. ದುರ್ಗಾ ಸ್ಟಾಲಿನ್ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಶ್ರೀರಂಗಪಟ್ಟಣದ ಶಕ್ತಿ ದೇವತೆ ನಿಮಿಷಾಂಬಾ ದೇವಿಗೆ ವಿಶೇಷವಾಗಿರ್ತಕ್ಕಂಥ ಪೂಜೆಯನ್ನು ಸಲ್ಲಿಸಿದ್ದಾರೆ. ಈ ಟೈಮ್ನಲ್ಲಿ ಏನು ಮಾಡಿದ್ದಾರೆ ಅಂದರೆ ದುರ್ಗಾ ಸ್ಟಾಲಿನ್ ಅವರು ಅದೇ ಉದಯನಿಧಿ ಸ್ಟಾಲಿನ್ ಅವರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ದಾರೆ. ನೋಡಿ ಹೆಂಗಿದೆ ಕಥೆ. ತಮಿಳುನಾಡು ಮಾಜಿ ಸಿಎಂ ಸ್ಟಾಲಿನ್ ಪತ್ನಿ ದುರ್ಗಾ ಸ್ಟಾಲಿನ್ ಅವರು ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರು ಮತ್ತು ಆಪ್ತರ ಜೊತೆಗೆ ದುರ್ಗಾ ಸ್ಟಾಲಿನ್ ಅವರು ನಿಮಿಷಾಂಬಾ ದೇಗುಲಕ್ಕೆ ಬಂದಿದ್ದಾರೆ. ಶ್ರೀರಂಗಪಟ್ಟಣದ ಕಾವೇರಿ ನದಿಯ ತೀರದಲ್ಲಿರ್ತಕ್ಕಂತಹ ನಿಮಿಷಾಂಬಾ ದೇಗುಲ ಬಹಳ ಶಕ್ತಿವಂತ ದೇವಸ್ಥಾನ. ಇದು ಸುಮಾರು 30 ನಿಮಿಷಗಳ ಕಾಲ ಪೂಜೆ ಸಲ್ಲಿಸಿದ್ದಾರೆ. ಈ ಟೈಮ್ನಲ್ಲಿ ಅವರು ಉದಯನಿಧಿ ಸ್ಟಾಲಿನ್ ಹೆಸರಿನಲ್ಲಿ ಅರ್ಚನೆ ಬೇರೆ ಮಾಡಿಸಿದಾರಂತೆ. ಇದಾದಮೇಲೆ ಚಾಮುಂಡಿ ಬೆಟ್ಟಕ್ಕೂ ಸಹ ಭೇಟಿ ಕೊಟ್ಟಿದ್ದಾರೆ. ನೋಡಿ ಮೊನ್ನೆ ಉದಯನಿಧಿ ಸ್ಟಾಲಿನ್ ಅವರು ಪ್ರತಿಪಕ್ಷ ನಾಯಕರಾಗಿ ಆಯ್ಕೆ ಆದ್ರಲ್ವಾ ವಿಜಯ್ ಅವರ ಸರ್ಕಾರದಲ್ಲಿ. ಆಗ ಅವರು ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಫಾರ್ ದ ಫಸ್ಟ್ ಟೈಮ್ ಅಂದರೆ ಅವರು ಮೊದಲನೆಯ ಭಾಷಣದಲ್ಲೇ ಪ್ರತಿಪಕ್ಷ ನಾಯಕರಾಗಿ ಆಯ್ಕೆಯಾದ ನಂತರ ಅಸೆಂಬ್ಲಿಯಲ್ಲಿ ಮಾಡಿದಂಥ ಮೊದಲ ಭಾಷಣದಲ್ಲೇ ಕೊನೆಯಲ್ಲಿ ಅವರ ಭಾಷಣ ಮುಗಿಸುವಂಥ ಟೈಮ್ನಲ್ಲಿ ಸನಾತನವನ್ನು ಅಳಿಸಿ ಹಾಕಬೇಕು ಅಂತ ಮಾತನಾಡಿದರು. ಅಷ್ಟೇ ಅಲ್ಲ, ಈ ಹಿಂದೆ ಸನಾತನವನ್ನು ಮಲೇರಿಯಾ, ಡೆಂಗ್ಯೂ ಅದೆಲ್ಲದಕ್ಕೂ ಸಹ ಹೋಲಿಕೆ ಮಾಡಿ ಅದನ್ನು ನಾವು ನಾಶ ಮಾಡಿಬಿಡಬೇಕು, ಬುಡ ಸಮೇತ ಕಿತ್ತು ಹಾಕಬೇಕು ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ. ಆದರೆ ಪಾಪ ಉದಯನಿಧಿ ಸ್ಟಾಲಿನ್ ಅವರಿಗೆ ತಮ್ಮ ಮನೆಯಲ್ಲಿರ್ತಕ್ಕಂಥ ತಮ್ಮ ತಾಯಿಯನ್ನೇ ತಿದ್ದೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು ಬಹಳ ವಿಪರ್ಯಾಸ ಉದಯನಿಧಿ ಸ್ಟಾಲಿನ್ ಅವರ ವಿಚಾರದಲ್ಲಿ.